ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಇಂಡಿಯಾ ವೋಂಟ್ ಬೈ ಟು ಪಾಸ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್. ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾ ವೋಂಟ್ ಬಿ ಸ್ಕ್ಯಾರ್ಡ್ ಬೈ ಪಾಕಿಸ್ತಾನ್ಸ್ ನ್ಯೂಕ್ಲಿಯರ್ ಥ್ರೆಟ್ಸ್. ಪರಮಾಣು ಬೆದರಿಕೆಗಳಿಗೆ ಭಾರತ ಹೆದರೋದಿಲ್ಲ. PM Modi said India will keep fighting terrorism strongly and won't bow down to any nuclear blackmail from Pakistan. ಪಾಕಿಸ್ತಾನ ಏನೇ ಬೆದರಿಕೆ ಹಾಕಿದ್ರು, ಆದ್ರೆ ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋದನ್ನ ಬಿಡೋದಿಲ್ಲ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಇಸ್ ನಾಟ್ ಓವರ್ ಯೆಟ್. ಆಪರೇಷನ್ ಸಿಂಧೂರ್ ಇನ್ನು ಮುಗಿದಿಲ್ಲ. ಕರೆಂಟ್ ಸ್ಟಾಪ್ ಇನ್ ಫೈಟಿಂಗ್ ಇಟ್ಸ್ ಜಸ್ಟ್ ಅ ಪಾಸ್. ಈಗ ನಾವು ಫೈಟಿಂಗ್ ಮಾಡ್ತಾ ಇರೋದಕ್ಕೆ ಒಂದು ಪಾಸ್ ಕೊಟ್ಟಿರಬಹುದು, ಆದ್ರೆ ಇದೊಂದು ವಿರಾಮ ಅಷ್ಟೇ. India will watch Pakistan's next steps closely and decide what to do next. ಪಾಕಿಸ್ತಾನ ಏನ್ ಮಾಡುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸ್ತೇವೆ, ಅದಾದ ನಂತರ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೇವೆ ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಇದಾದ್ಮೇಲೆ ಟ್ರಂಪ್ ಅವರು ಮಧ್ಯದಲ್ಲಿ ನಮ್ಮ ಒಂದು ಮಧ್ಯಸ್ಥಿಕೆಯಿಂದಾನೇ ಈ ಒಂದು ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್ ನಿಂತಿದೆ, ಇದರ ದೊಡ್ಡ ನ್ಯೂಕ್ಲಿಯರ್ ವಾರೇ ಆಗ್ತಿತ್ತು ಅಂತೆಲ್ಲ ಅವರು ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮೋದಿಯವರು ಮಾತಿನಲ್ಲಿ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಇಂಡಿಯಾ ಪಾಕ್ ಟು ಕಟ್ ಟ್ರೂಪ್ಸ್ ಆನ್ ಬಾರ್ಡರ್ಸ್. ಅದೇ ಸಂದರ್ಭದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಸೇನೆಯ ಒಂದು ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೆ ಎರಡು ದೇಶಗಳು ಒಪ್ಕೊಂಡಿದೆ. ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಗ್ರೀಡ್ ಟು ರೆಡ್ಯೂಸ್ ಟ್ರೂಪ್ಸ್ ಆನ್ ದಿ ಬಾರ್ಡರ್. ಬೋತ್ ಕಂಟ್ರೀಸ್ ಡಿಸೈಡೆಡ್ ಟು ಟೇಕ್ ಕ್ವಿಕ್ ಸ್ಟೆಪ್ಸ್ ಟು ರೆಡ್ಯೂಸ್ ದಿ ನಂಬರ್ ಆಫ್ ಸೋಲ್ಜರ್ಸ್ ನಿಯರ್ ದ ಬಾರ್ಡರ್ಸ್ ಅಂಡ್ ಅವಾಯ್ಡ್ ಎನಿ ಅಟ್ಯಾಕ್ಸ್ ಆಫ್ ಗನ್ ಫೈರ್. ಗಡಿಯ ಬಳಿಯಲ್ಲಿ ಸೈನಿಕರ ಸಂಖ್ಯೆನ ಕಡಿಮೆ ಮಾಡಲಿಕ್ಕೆ ಮತ್ತೆ ಗುಂಡಿನ ಚಕಮಕಿನ ತಪ್ಪಿಸಲಿಕ್ಕೆ ಬೇಕಾದಂತಹ ಕ್ರಮಗಳನ್ನ ಈಗ ಎರಡು ದೇಶಗಳು ಕೈಗೊಳ್ತಾ ಇವೆ. ಇಂಡಿಯನ್ ಮಿಲಿಟರಿ ಇಸ್ ಫುಲ್ಲಿ ರೆಡಿ. ಇವನ್ ಆಫ್ಟರ್ ಸಮ್ ಸ್ಮಾಲ್ ಡ್ಯಾಮೇಜಸ್, ಆಲ್ ಇಂಡಿಯನ್ ಮಿಲಿಟರಿ ಬೇಸಸ್ ಅಂಡ್ ಸಿಸ್ಟಮ್ಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ಅಂಡ್ ಆರ್ ರೆಡಿ ಫಾರ್ ಎನಿ ಫ್ಯೂಚರ್ ಮಿಷನ್ಸ್ ಇಫ್ ನೀಡೆಡ್. ಕೆಲವು ಸಣ್ಣ ಪುಟ್ಟ ಹಾನಿಗಳು ಆಗಿದ್ರು ಮುಂದೆ ಏನೇ ಒಂದು ಅಗತ್ಯ ಬಿದ್ರು ಆ ಎಲ್ಲಾ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, US ಚೀನಾ ಅಗ್ರಿ ಟು ಟೆಂಪರರಿಲಿ ರೋಲ್ ಬ್ಯಾಕ್ ಮೋಸ್ಟ್ ಟ್ಯಾರಿಫ್ಸ್ ಫಾರ್ ಟಾಕ್ಸ್. ಚೀನಾ ಅಮೆರಿಕ ನಡುವೆ ಈ ಒಂದು ಟ್ರೇಡ್ ವಾರ್ ನಡೀತಾ ಇರೋದು ನಮ್ಗೆಲ್ಲ ಗೊತ್ತೇ ಇದೆ. ಈಗ US ಅಂಡ್ ಚೀನಾ ಪಾಸ್ಡ್ ದರ್ ಟ್ರೇಡ್ ಫೈಟ್ ಫಾರ್ 90 days. 90 ದಿನಗಳ ಕಾಲ ಒಂದು ವ್ಯಾಪಾರದ ಹೋರಾಟವನ್ನ, ಟ್ರೇಡ್ ವಾರ್ ಅನ್ನ ಸ್ವಲ್ಪ ನಿಲ್ಲಿಸಿದ್ದಾರೆ. ಬೋತ್ ಕಂಟ್ರೀಸ್ ಅಗ್ರಿ ಟು ರೆಡ್ಯೂಸ್ ಮೋಸ್ಟ್ ಟ್ಯಾರಿಫ್ಸ್, ಎಕ್ಸ್ಟ್ರಾ ಟ್ಯಾಕ್ಸಸ್ ಆನ್ ಗೂಡ್ಸ್ and take a break from their trade war to hold more talks. ಪರಸ್ಪರ ಮಾತುಕತೆನ ನಡೆಸಲಿಕ್ಕೆ, ಆ ಮೂಲಕ ಯಾವುದಾದ್ರೂ ಒಂದು ಸಂಧಾನಕ್ಕೆ ಬರಲಿಕ್ಕೆ ಎರಡು ದೇಶಗಳು ಮುಂದಾಗಿವೆ. ಹೀಗಾಗಿ ಎಷ್ಟೋ ಸರಕುಗಳ ಮೇಲಿನ ಹೆಚ್ಚುವರಿ ಸುಂಕಗಳನ್ನ, ತೆರಿಗೆಗಳನ್ನ ಕಡಿಮೆ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು ಬಿಗ್ ರಿಡಕ್ಷನ್ ಇನ್ ಟ್ಯಾರಿಫ್ಸ್ ಫ್ರಮ್ ಬೋತ್ ಸೈಡ್ಸ್. US ಕಟ್ ಇಟ್ಸ್ ಟ್ಯಾರಿಫ್ ಆನ್ ಚೈನೀಸ್ ಗೂಡ್ಸ್ ಫ್ರಮ್ 145% to 30%. ಅಮೆರಿಕ ಸುಮಾರು 145% ಅಷ್ಟು ಟ್ಯಾಕ್ಸ್ ಅನ್ನ ಹಾಕಿತ್ತು, ಟ್ಯಾರಿಫ್ ಅನ್ನ ಹಾಕಿತ್ತು. ಅಂತಂದ್ರೆ ಅಲ್ಲಿಂದ ಬರ್ತಾ ಇರ್ತಕ್ಕಲ್ಲ, ಅಂದ್ರೆ ಅಮೆರಿಕ ಇದೆ ಅಂತಂದ್ರೆ ಚೀನಾದಿಂದ ಎಷ್ಟು ಸರಕುಗಳು ಆಮದು ಆಗ್ತಾ ಇರುತ್ತೆ ಈ ಒಂದು ಅಮೆರಿಕಕ್ಕೆ. ಆವಾಗ ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು, ಇಂಪೋರ್ಟ್ ಟ್ಯಾಕ್ಸ್ ಅನ್ನು. ಅದನ್ನ ಮೊದಲು 145 ಇಟ್ಟಿದ್ರು, ಈಗ 30ಕ್ಕೆ ತಗ್ಸಿದ್ದಾರೆ. ಅಂಡ್ ಚೀನಾ ರೆಡ್ಯೂಸ್ಡ್ ಇಟ್ಸ್ ಟ್ಯಾರಿಫ್ಸ್ ಆನ್ US ಗೂಡ್ಸ್ 10%. ಇದೇ ಸಂದರ್ಭದಲ್ಲಿ ಚೀನಾ ಸಹ ಅಮೆರಿಕದ ವಸ್ತುಗಳ ಮೇಲಿನ ಒಂದು ಟ್ಯಾರಿಫ್ ಅನ್ನ 10% ಏರಿಸಿದೆ. ಇದರಿಂದ ಮುಖ್ಯವಾಗಿ ಪ್ರೊಡ್ಯೂಸರ್ಸ್, ಉತ್ಪಾದಕರು, ಕನ್ಸ್ಯೂಮರ್ಸ್, ಬಳಕೆದಾರರಿಗೆ ಅಂಡ್ ಬಿಲ್ಡ್ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಬಿಲ್ಡ್ಸ್ ಹೋಪ್ ಫಾರ್ ಬೆಟರ್ ಕೋಆಪರೇಷನ್. ಎರಡು ದೇಶಗಳ ನಡುವೆ ಸೌಹಾರ್ದತೆ ಹೆಚ್ಚಲಿಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಅದಾದ ಮುಂದೆ ದೊಡ್ಡ ಎಡಿಟೋರಿಯಲ್ ನೋಡ್ಬಿಡೋಣ. ದ ಎಜುಕೇಶನಲ್ ಲ್ಯಾಂಡ್ಸ್ಕೇಪ್ ಇಸ್ ಡಿಸ್ಕನ್ಸಲ್ಟಿಂಗ್ ಶಿಫ್ಟ್. ಇದ್ರ ಬಗ್ಗೆ ನಾವು ಮೊದಲು ಡಿಸ್ಕಸ್ ಮಾಡಿದ್ವಿ. ಏನಾಗ್ತಾ ಇದೆ, ಒಂದು ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಹೇಗೆ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಾಸ್ ಆಫ್ ಫ್ರೀಡಮ್ ಇನ್ ಎಜುಕೇಶನ್. ಎಜುಕೇಶನ್ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲ. ಯಾಕಂತಂದ್ರೆ ಯೂನಿವರ್ಸಿಟೀಸ್ ವಿಚ್ ವರ್ ಒನ್ಸ್ ಪ್ಲೇಸಸ್ ಫಾರ್ ಫ್ರೀ ಥಿಂಕಿಂಗ್ ಅಂಡ್ ಓಪನ್ ಡಿಬೇಟ್. ಒಂದು ಕಾಲದಲ್ಲಿ ವಿಶ್ವವಿದ್ಯಾನಿಲಯಗಳು ಅಂತಂದ್ರೆ ಮುಕ್ತ ಚಿಂತನೆಗೆ, ಚರ್ಚೆ ಮಾಡ್ಲಿಕ್ಕೆ ಸ್ಥಳ, ಒಂದು ಒಳ್ಳೆಯ ಸ್ಥಳ ಆಗಿತ್ತು. ಆದ್ರೆ now facing too much control from the government and market forces. ಒಂದು ಸರ್ಕಾರ, ಗವರ್ಮೆಂಟ್, ಇನ್ನೊಂದು ಮಾರ್ಕೆಟ್, ಪ್ರೈವೇಟ್. ಈ ಎರಡು, ಸರ್ಕಾರ ಮತ್ತೆ ಖಾಸಗಿ ಸಂಸ್ಥೆಗಳು, ಎರಡರಿಂದ ಸಹ ಈ ಒಂದು ಯೂನಿವರ್ಸಿಟಿಗಳ ಮೇಲೆ ಒತ್ತಡ ಬರ್ತಾ ಇದೆ.
ಹೀಗಾಗಿ ಅವರಿಗೆ ಬೇಕಾದಂತಹ ಸರಿಯಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ದಿಸ್ ಕಂಟ್ರೋಲ್ ಲಿಮಿಟ್ಸ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಅಂಡ್ ಫೋರ್ಸಸ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಟು ಸ್ಟೇ ಸೈಲೆಂಟ್ ಆನ್ ಕ್ರಿಟಿಕಲ್ ಟಾಪಿಕ್ಸ್. ಹಾಗಾಗಿ ಒಂದು ಮುಖ್ಯವಾದ ವಿಷಯಗಳ ಕುರಿತು ಚರ್ಚೆ ನಡೆಯಬೇಕಾದ್ರೂ ಅಥವಾ ಸಂವಾದ ನಡೆಸಬೇಕಾದ್ರೂ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ಈ ಎಲ್ಲ ಮಾರ್ಕೆಟ್ ಫೋರ್ಸ್ಗಳು ಮತ್ತೆ ಗವರ್ಮೆಂಟ್ ವಿಶ್ವವಿದ್ಯಾನಿಲಯಗಳನ್ನ ತಮ್ಮ ಒತ್ತಡದೊಳಗೆ ಸಿಕ್ಕಾಕ್ಸ್ಕೊಳ್ತಾ ಇದೆ. ಆ ಮೂಲಕ ಅವರನ್ನ ತಮ್ಮ ಕಂಟ್ರೋಲ್ ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ನೋಡ್ತಾ ಇದೆ. ಎಜುಕೇಶನ್ ಬಿಕಮಿಂಗ್ ಅ ಬಿಸ್ನೆಸ್. ಗೊತ್ತೇ ಇದೆ, ಶಿಕ್ಷಣ ಒಂದು ಬಿಸ್ನೆಸ್ ಆಗಿ ಬದಲಾಗ್ಬಿಟ್ಟಿದೆ ಈಗ. ಕಾಲೇಜಸ್ ಆರ್ ಬೀಂಗ್ ರನ್ ಲೈಕ್ ಕಂಪನೀಸ್. ಕಾಲೇಜ್ಗಳನ್ನ ಕಂಪನಿ ತರ ನಡೆಸ್ತಾ ಇರ್ತಾರೆ. ಮುಖ್ಯವಾಗಿ ಫೋಕಸಿಂಗ್ ಮೋರ್ ಆನ್ ಪ್ರಾಫಿಟ್, ಅವರಿಗೆ ಲಾಭ ಆಗ್ಬೇಕು. ಅಂಡ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್. ಮುಖ್ಯವಾಗಿ ಎಲ್ಲ ಕಡೆ ಈಗ ಯಾವುದಕ್ಕೆ ಹೆಚ್ಚು ಸ್ಕೋಪ್ ಇದೆ. ಸ್ಕೋಪ್ ಅಂತಂದ್ರೆ ಏನು, ಈಗಿನ ಪ್ರಕಾರ ಹೆಚ್ಚು ಜಾಬ್ ಅದರಲ್ಲಿ ಇರಬೇಕು, ಮತ್ತೆ ಹೆಚ್ಚಿನ ದೊಡ್ಡ ಸ್ಯಾಲರಿಯ ಒಂದು ಉದ್ಯೋಗ ಅದಾಗಿರ್ಬೇಕು. ಅಂತಹ ಕೋರ್ಸ್ಗಳ ಮೇಲೆ ಎಲ್ಲಾ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್, ಟೆಕ್ನಾಲಜಿ ಇದೆಲ್ಲದ್ರ ಮೇಲೆ. ಸಬ್ಜೆಕ್ಟ್ಸ್ ದಟ್ ಟೀಚ್ ಡೀಪ್ ಥಿಂಕಿಂಗ್, ಲಿಟರೇಚರ್, ಫಿಲಾಸಫಿ, ಸಾಹಿತ್ಯ, ತತ್ವಶಾಸ್ತ್ರ ಇಂತಹ ವಿಷಯಗಳನ್ನ ಯಾವ ಕಾಲೇಜಲ್ಲೂ ಈಗ ಹೆಚ್ಚು ಅದಕ್ಕೆ ಉತ್ತೇಜನವನ್ನ ಕೊಡ್ತಾ ಇಲ್ಲ. ಅದನ್ನ ಕಲಿಯುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ದೇ ಆರ್ ಬೀಂಗ್ ಇಗ್ನೋರ್ಡ್, ಅದನ್ನು ನಿರ್ಲಕ್ಷಿಸ್ತಾ ಇದ್ದಾರೆ. ವಿಚ್ ಇಸ್ ಹಾರ್ಮ್ಫುಲ್ ಫಾರ್ ಸೊಸೈಟಿ ಅಂಡ್ ಡೆಮೋಕ್ರಸಿ. ಇಂತಹ ಒಳ್ಳೊಳ್ಳೆಯ ವಿಷಯಗಳನ್ನ ಓದುವವರ ಸಂಖ್ಯೆ ಕಡಿಮೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಕ್ರಿಟಿಕಲ್ ಆಗಿ ಥಿಂಕ್ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ಅದು ಸಹ ಕುಸಿತ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ವಿಷಯಗಳಲ್ಲಿ ನಮ್ಮ ದೇಶದಲ್ಲಿ ರಿಸರ್ಚ್ ಮಾಡುವವರ ಸಂಖ್ಯೆ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ಕಡೆ ಇದು ಹಾರ್ ಮಾಡುತ್ತೆ. ಸಮಾಜ ಹಾಗೆ ಪ್ರಜಾಪ್ರಭುತ್ವಕ್ಕೂ ಸಹ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಎರಡನೇ ಎಡಿಟೋರಿಯಲ್, ಇಂಡಿಯಾಸ್ ರೈಸಿಂಗ್ ಇ ವೇಸ್ಟ್, ದ ನೀಡ್ ಟು ರೀಕಾಸ್ಟ್ ಇಟ್ಸ್ ಮ್ಯಾನೇಜ್ಮೆಂಟ್. ಮೊನ್ನೆ ಹಿಂದಿನ ವಾರ ನೋಡಿದೀವಿ ಅನ್ಸುತ್ತೆ ಒಂದ್ಸಾರಿ ಇ ವೇಸ್ಟ್ ಬಗ್ಗೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದ ಅಮೌಂಟ್ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್ ಇನ್ ಇಂಡಿಯಾ ಇನ್ಕ್ರೀಸ್ಡ್ ಬೈ ಓವರ್ 150% ಇನ್ 6 years. 6 ವರ್ಷಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ತ್ಯಾಜ್ಯದ ಪ್ರಮಾಣ 150% ಅಷ್ಟು ಜಾಸ್ತಿ ಆಗಿದೆ. ಕಾರಣ ಏನು? ಮೇನ್ಲಿ ಬಿಕಾಸ್ ಆಫ್ ದಿ ರೈಸಿಂಗ್ ಯೂಸ್ ಆಫ್ ಫೋನ್ಸ್, ಲ್ಯಾಪ್ಟಾಪ್ಸ್ ಅಂಡ್ ಅದರ್ ಡಿವೈಸಸ್. ಮುಖ್ಯವಾಗಿ ಫೋನು, ಲ್ಯಾಪ್ಟಾಪ್ ಮತ್ತೆ ಬೇರೆ ಬೇರೆ ಸಾಧನಗಳನ್ನ ಬಳಸ್ತೇವೆ. ಹೊಸ ವರ್ಷನ್ ಬರುತ್ತೆ ಅಥವಾ ಹೊಸ ಮಾಡೆಲ್ ಬರುತ್ತೆ, ಹಳೇದು ಸರಿಯಾಗಿ ನಡೀತಾ ಇದ್ರು ಸಹ ಅದನ್ನ ಬಿಟ್ಬಿಡ್ತೇವೆ. ಅವಾಗ ಅದು ಈ ತ್ಯಾಜ್ಯ ಆಗುತ್ತೆ, ಎಲೆಕ್ಟ್ರಾನಿಕ್ ವೇಸ್ಟ್ ಆಗುತ್ತೆ. ಇಫ್ ನಾಟ್ ಮ್ಯಾನೇಜ್ ಪ್ರಾಪರ್ಲಿ, ದಿಸ್ ವೇಸ್ಟ್ ಕಾಸಸ್ ಪೊಲ್ಯೂಷನ್, ಹೆಲ್ತ್ ಪ್ರಾಬ್ಲಮ್ಸ್ ಅಂಡ್ ಲಾಸ್ ಆಫ್ ವ್ಯಾಲ್ಯೂಯಬಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಅಂಡ್ ಕಾಪರ್. ಇಂಥ ಈ ವೇಸ್ಟ್ ನಿಂದಾಗಿ ಮುಖ್ಯವಾಗಿ ಮಾಲಿನ್ಯ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗೆ ಭೂಮಿಯಲ್ಲಿ ಇದನ್ನ ಬಿಸಾಡೋದ್ರಿಂದ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಪರಿಸರದಲ್ಲಿ ಚಿನ್ನ, ತಾಮ್ರದಂತಹ ಲೋಹಗಳ ಒಂದು ಅದಿರುಗಳು ಅಥವಾ ಲೋಹದ ಒಂದು ಸಂಪನ್ಮೂಲಗಳು ನಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಫಿಕ್ಸಿಂಗ್ ಮಿನಿಮಮ್ ಪ್ರೈಸ್ ಹೆಲ್ಪ್ಸ್ ಫಾರ್ಮಲ್ ರಿಸೈಕ್ಲಿಂಗ್. ಕನಿಷ್ಠ ಬೆಲೆ ನಿಗದಿಪಡಿಸೋದು ಯಾವುದಕ್ಕೆ ಅಂತಂದ್ರೆ, ಗೌರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ಫ್ಲೋರ್ ಪ್ರೈಸ್ ಫಾರ್ ಇ ವೇಸ್ಟ್ ಸರ್ಟಿಫಿಕೇಟ್ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ವಿಚ್ ಮೀನ್ಸ್ ರೀಸೈಕ್ಲರ್ಸ್ ಗೆಟ್ ಪೇಡ್ ಫೇರ್ಲಿ. ಯಾರು ಆ ಇ ವೇಸ್ಟ್ ಅನ್ನ ಸರಿಯಾಗಿ ಮರುಬಳಕೆ ಮಾಡ್ತಾರೋ ಅಂತವರಿಗೆ ಒಂದು ಇ ವೇಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ದಿಸ್ ಸ್ಟಾಪ್ಸ್ ಇಲ್ಲಿಗಲ್ ರಿಸೈಕ್ಲಿಂಗ್. ಇಲ್ಲಿಗಲ್ ಆಗಿ ರಿಸೈಕಲ್ ಮಾಡೋದು ತಪ್ಪುತ್ತೆ. ಎನ್ಕರೇಜಸ್ ಸೇಫ್ ಅಂಡ್ ಮಾಡರ್ನ್ ರೀಸೈಕ್ಲಿಂಗ್ ಮೆಥಡ್ಸ್. ಆಧುನಿಕ ಹೊಸ ಹೊಸ ವಿಧಾನಗಳನ್ನ ರೀಸೈಕಲ್ ಮಾಡ್ಲಿಕ್ಕೆ ಅದರಿಂದ ಅಳವಡಿಸ್ಕೊಳ್ಬಹುದು. ಮತ್ತೆ ಕ್ಲೀನರ್ ಅಂಡ್ ಸರ್ಕ್ಯುಲರ್ ಎಕಾನಮಿ. ಈ ಟರ್ಮ್ ಬಹಳ ಇಂಪಾರ್ಟೆಂಟ್. ಸರ್ಕ್ಯುಲರ್ ಎಕಾನಮಿ ಅಂತಂದ್ರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ ಅಂತೆಲ್ಲ ನೀವು ಕೇಳಿರ್ತೀರಿ. ಒಂದು ವಸ್ತುವನ್ನ ಮರುಬಳಕೆ ಮಾಡಿ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳೋದನ್ನ ಸರ್ಕ್ಯುಲರ್ ಎಕಾನಮಿ ಅಂತ ಕರೀತಾರೆ. ಇದರ ಬಗ್ಗೆ ಎಕಾನಮಿಯಲ್ಲಿ ಡೀಪ್ ಆಗಿ ಓದ್ತೀರಿ. ಆದ್ರೂ ಸರ್ಕ್ಯುಲರ್ ಅಂತಂದ್ರೆ ವಸ್ತು ಮರುಬಳಕೆ ಆಗ್ತಾ ಆಗ್ತಾ ಸರ್ಕ್ಯುಲರ್ ಲೆವೆಲ್ ಅಲ್ಲಿ ಮತ್ತೆ ಅದನ್ನ ಉಪಯೋಗಿಸೋದು. ಈ ರೀತಿ ಚಕ್ರದ ರೀತಿಯಲ್ಲಿ ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇರ್ತೇವೆ ನಾವು. ಆ ಮೂಲಕ ಎಕಾನಮಿಗೆ ಅದು ಕೊಡುಗೆಯನ್ನು ನೀಡುತ್ತೆ. ಇದಾದ ನಂತರ ಮುಂದೆ 2 ಎಡಿಟೋರಿಯಲ್ ಇತ್ತು ಚಿಕ್ಕದು. ಬಿಲೇಟೆಡ್ ಅಡ್ಮಿಷನ್ ಒಂದು, ಅದಾದ್ಮೇಲೆ ಟಾಕ್ಸಿಕ್ ಟ್ರೋಲಿಂಗ್, ಇದು 2 ಇದೆ. ಅದಾದ ನಂತರ ಮತ್ತೆ ಬೇರೆ 3 ನೋಡೋಣ, ನಿಧಾನವಾಗಿ ನೋಡೋಣ. ಮೊದಲನೇದು, ಆಕ್ಚುಯಲ್ ಕೋವಿಡ್-19 ಡೆತ್ಸ್ ವರ್ ಮಚ್ ಹೈಯರ್ ದನ್ ರಿಪೋರ್ಟೆಡ್. 2021ರಲ್ಲಿ ಕೋವಿಡ್ ಬಂದಾಗ ಇಂಡಿಯಾ ಹ್ಯಾಡ್ ಅಬೌಟ್ 21.5 lakh ಎಕ್ಸೆಸ್ ಡೆತ್ಸ್. ಆವಾಗ ಹೆಚ್ಚು 21.5 ಲಕ್ಷಕ್ಕಿಂತ ಹೆಚ್ಚು ಸಾವುಗಳು ಸಂಭವಿಸಿದ್ವು. ವೈಲ್ ದಿ ಅಫಿಷಿಯಲ್ ಕೋವಿಡ್-19 ಡೆತ್ ಕೌಂಟ್ ವಾಸ್ ಓನ್ಲಿ 3.32 lakh. ಆದ್ರೆ ಸರ್ಕಾರ ಅಥವಾ ಅಧಿಕೃತ ಸಾವಿನ ಸಂಖ್ಯೆ ಎಷ್ಟು ಅಂತ ಹೇಳಿದ್ರು ಅಂತಂದ್ರೆ ಕೇವಲ 3 ಲಕ್ಷ ಅಂತ ಹೇಳಿದ್ರು. ಇದು 21.5 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ದಿಸ್ ಮೀನ್ಸ್ ಮೆನಿ ಡೆತ್ಸ್ ಕಾಸ್ಡ್ ಬೈ ಕೋವಿಡ್-19 ವರ್ ನಾಟ್ ರಿಪೋರ್ಟೆಡ್ ಪ್ರಾಪರ್ಲಿ. ಅದರ ಅರ್ಥ ಏನು? ಸಾವುಗಳನ್ನ ಸರಿಯಾಗಿ ವರದಿ ಮಾಡಿಲ್ಲ ಸರ್ಕಾರ, ಆ ವರದಿನ ಸರಿಯಾಗಿ ಬಿಡುಗಡೆ ಮಾಡಿಲ್ಲ. ಗೌರ್ಮೆಂಟ್ ಡಿಲೇಡ್ ದ ಟ್ರುತ್.
ಈ ಸತ್ಯವನ್ನ ಬಿಡುಗಡೆ ಮಾಡುವಲ್ಲಿ ಸರ್ಕಾರ ವಿಳಂಬ ಮಾಡಿಬಿಟ್ಟಿದೆ. ಇಟ್ ಟುಕ್ ದಿ ಗವರ್ಮೆಂಟ್ ಆಲ್ಮೋಸ್ಟ್ 4 years ಟು ರಿಲೀಸ್ ದಿಸ್ ಡೇಟಾ. 4 ವರ್ಷಗಳ ನಂತರ ಡೇಟಾವನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಶೋವಿಂಗ್ ಅ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯ ಕೊರತೆ ಇದೆ. ಡ್ಯೂರಿಂಗ್ ಅ ಸೀರಿಯಸ್ ಹೆಲ್ತ್ ಕ್ರೈಸಿಸ್, ದೊಡ್ಡ ಮಟ್ಟದ ಆರೋಗ್ಯ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಸಹ ಪಾರದರ್ಶಕತೆ ಇರಲಿಲ್ಲ. ಟೈಮ್ಲಿ ಅಂಡ್ ಅಕ್ಯುರೇಟ್ ಡೇಟಾ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಇಂಪ್ಯಾಕ್ಟ್ ಅಂಡ್ ಪ್ರಿಪೇರ್ ಬೆಟರ್ ಫಾರ್ ದಿ ಫ್ಯೂಚರ್. ಯಾವಾಗ ನಮ್ಮ ಹತ್ರ ಸರಿಯಾದ ಡೇಟಾ ಇರುತ್ತೋ ಆವಾಗ ನಾವು ಸರಿಯಾದ ಯೋಜನೆಗಳನ್ನ ಕೈಗೊಳ್ಳಬಹುದು, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ನೀತಿಗಳನ್ನು ರೂಪಿಸಬಹುದು. ಹಾಗಾಗಿ ಸಮರ್ಪಕವಾದಂತಹ ಸಮಯಕ್ಕೆ ತಕ್ಕ ಮಾಹಿತಿ ನಮ್ಮ ಹತ್ರ ಇರಲೇಬೇಕು. ಅದ್ರ ಬಗ್ಗೆ ಸರ್ಕಾರ ಇನ್ನಷ್ಟು ಗಮನ ವಹಿಸುವ ಅವಶ್ಯಕತೆ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದಾದ ನಂತರ ಇನ್ನೊಂದಿತ್ತಲ್ವಾ, ಟಾಕ್ಸಿಕ್ ಟ್ರೋಲಿಂಗ್. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು, ಫಾರಿನ್ ಸೆಕ್ರೆಟರಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಅವರು ಪಾಕಿಸ್ತಾನ ಇಂಡಿಯಾದ ಕುರಿತಾಗಿ ಆವಾಗ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಅದರಿಂದಾಗಿ ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ರು. ಆನ್ಲೈನ್ ಅಬ್ಯೂಸ್ ಮಸ್ಟ್ ನಾಟ್ ಬಿ ಅಲೌಡ್. ಹಾಗಾಗಿ ಆನ್ಲೈನ್ ನಿಂದನೆಯನ್ನ ಸರ್ಕಾರ ಅನುಮತಿಸಬಾರದು. ಆಫ್ಟರ್ ಪೀಸ್ ಮೂವ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಇಂಡಿಯಾಸ್ ಫಾರಿನ್ ಸೆಕ್ರೆಟರಿ ಫೇಸ್ಡ್ ಅಬ್ಯೂಸಿವಿಂಗ್ ಅಂಡ್ ಥ್ರೆಟನಿಂಗ್ ಕಾಮೆಂಟ್ಸ್ ಆನ್ಲೈನ್. ಅವರು ಇಂಡಿಯನ್ ಫಾರಿನ್ ಸೆಕ್ರೆಟರಿ ಅವರು ಪಾಕಿಸ್ತಾನ ಇಂಡಿಯಾದ ನಡುವಿನ ಪೀಸ್ ಶಾಂತಿಯುತವಾದಂತಹ ನಡೆ ಬಗ್ಗೆ ಆವಾಗ ಕದನ ವಿರಾಮ ಘೋಷಣೆ ಆಗಿತ್ತಲ್ವ, ಅದರ ಬಗ್ಗೆ ಹೇಳಿದ್ರು. ಆದ್ರೆ ಅದಾದ ನಂತರ ಅವರಿಗೆ ಆನ್ಲೈನ್ ಅಲ್ಲಿ ಒಂದು ತುಂಬಾ ನಿಂದನೆ ಮಾಡುವಂತ ಕೆಲವೊಂದು ಕಮೆಂಟ್ ಮಾಡಿದ್ರು. ಮತ್ತೆ ಅವರಿಗೆ ಬೆದರಿಕೆ ಹಾಕಿದ್ರು ಕೆಲವರು ಕಾಮೆಂಟ್ ನಲ್ಲಿ. ಈವನ್ ಟಾರ್ಗೆಟಿಂಗ್ ಇಸ್ ಡಾಟರ್, ಅವರ ಮಗಳನ್ನು ಸಹ ಗುರಿಯಾಗಿಸಿಕೊಂಡು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು. ಸಚ್ ಟಾಕ್ಸಿಕ್ ಟ್ರೋಲಿಂಗ್ ಅಂಡ್ ಪರ್ಸನಲ್ ಅಟ್ಯಾಕ್ಸ್ ಆರ್ ನಾಟ್ ಓಕೆ. ಅಫಿಷಿಯಲ್ ವೇದಲ್ಲಿ ಅದನ್ನ ನಿರ್ವಹಿಸೋದು ಬೇರೆ, ಆದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾ ಅಂತ ಇದೆ ಕೈಯಲ್ಲಿ ಅಂತ ಹೇಗೆ ಬೇಕಾದ್ರೂ ಹಾಗೆ ಉಪಯೋಗಿಸ್ಕೊಂಡ್ಬಿಟ್ರೆ ಅದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ಲಿ ಅಥವಾ ಸ್ವಾತಂತ್ರ್ಯ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ. ಇವನ್ ಇನ್ ನೇಮ್ ಆಫ್ ಫ್ರೀ ಸ್ಪೀಚ್, ನಮ್ಮ ಹತ್ರ ಫ್ರೀ ಸ್ಪೀಚ್ ಅಂತಂದ್ರೆ ಮಾತನಾಡುವ ಹಕ್ಕಿದೆ ಅಂತ ಆ ಒಂದು ಕಾರಣ ಇಟ್ಕೊಂಡು ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳೋದಲ್ಲ. ಸ್ಟ್ರಾಂಗರ್ ಲಾಸ್ ಆರ್ ನೀಡೆಡ್. ಇದೇ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೇಕು, ಕಠಿಣ ಕಾನೂನುಗಳನ್ನ ಕೈಗೊಳ್ಬೇಕು. ಆದ್ರೆ ಇದರಲ್ಲಿ ಏನು ದ್ವಂದ್ವ ಎದುರಾಗತ್ತೆ ಅಂತಂದ್ರೆ, ಈ ರೀತಿಯ ವಿಷಯಗಳು ಬಂದಾಗ ಯಾವುದನ್ನ ಕಂಟ್ರೋಲ್ ಮಾಡಬೇಕು, ಯಾವುದನ್ನ ಕಂಟ್ರೋಲ್ ಮಾಡಬಾರದು. ಕೆಲವೊಂದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಬೇರೆ ಬೇರೆ ಪಕ್ಷಗಳಾಗಿರಬಹುದು, ಬೇರೆ ಬೇರೆ ಸಂಸ್ಥೆಗಳು ಏನ್ ಹೇಳುತ್ತೆ, ಇದು ನಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದೆ ಸರ್ಕಾರ ಅಂತ ಹೇಳ್ತಾರೆ. ಒಂದ್ ವೇಳೆ ಆ ರೀತಿಯಾಗಿ ಅಲೋ ಮಾಡ್ಬಿಟ್ರೆ ಈ ರೀತಿ ಟ್ರೋಲಿಂಗ್ಗಳು ಜಾಸ್ತಿ ಆಗ್ಬಿಡುತ್ತೆ. ರೈಟ್ ನೌ ದೆರ್ ಆರ್ ಓನ್ಲಿ ಫ್ಯೂ ಲಾಸ್ ಟು ಸ್ಟಾಪ್ ಸೈಬರ್ ಬುಲ್ಲಿಂಗ್ ಅಂಡ್ ಆನ್ಲೈನ್ ಥ್ರೆಟ್ಸ್. ಈಗ ಇಂಥ ಸೈಬರ್ ಬುಲ್ಲಿಂಗ್ ಮತ್ತೆ ಆನ್ಲೈನ್ ಥ್ರೆಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವು ಲಾಗಳಿದೆ. ದ ಗವರ್ಮೆಂಟ್ ಶುಡ್ ಬ್ರಿಂಗ್ ಸ್ಟ್ರಿಕ್ಟ್ ರೂಲ್ಸ್ ಟು ಪನಿಷ್ ಟ್ರೋಲ್ಸ್ ಅಂಡ್ ಪ್ರೊಟೆಕ್ಟ್ ಪೀಪಲ್ಸ್ ಪ್ರೈವಸಿ ಅಂಡ್ ಮೆಂಟಲ್ ಹೆಲ್ತ್. ಕೆಲವರು ಇದು ಜೋಕ್ ಅಂತ ಕನ್ಸಿಡರ್ ಮಾಡಿ ಇದರಲ್ಲಿ ಏನಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅದು ಕೇವಲ ಜೋಕ್ ಆಗಿರೋದಿಲ್ಲ, ಎಷ್ಟೋ ಜನರ ಮಾನಸಿಕ ಆರೋಗ್ಯದ ಮೇಲೆ ಅದು ಅಫೆಕ್ಟ್ ಆಗುತ್ತೆ, ಅವರ ಆ ಹೆಲ್ತ್ ಡಿಟೇರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಅಂತ ಟ್ರೋಲಿಂಗ್ ಅನ್ನ ನಾವು ಹೆಚ್ಚು ಪ್ರೋತ್ಸಾಹಿಸದೇ ಇರಬೇಕು, ಅದನ್ನ ಯಾವುದೇ ಕಾರಣಕ್ಕೂ ಮುಂದುವರ್ಲಿಕ್ಕೆ ಬಿಡಬಾರದು. ಜೋಕ್ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನೀವು, ಕೆಲವು ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ ಹೇಳುತ್ತಲ್ವಾ, ಅದರಲ್ಲಿ ಅಶ್ಲೀಲತೆ ಇರಬಾರ್ದು, ಯಾರಿಗೆ ನೋವುಂಟು ಮಾಡುವ ಅಫೆನ್ಸಿವ್ ಆಗುವಂತಹ ವಿಷಯಗಳು ಇರಬಾರ್ದು. ಹಾಗಾಗಿ ಜೋಕ್ ಅನ್ನೋದನ್ನ ಸಹ ಇಂದಿನ ಸಮಾಜಕ್ಕೆ ಅರ್ಥ ಮಾಡಿಸಿಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಇದಾದ ನಂತರ ಮುಂದಿನದು ವಾಟರ್ ಸಪ್ಲೈ. ವೆನ್ ವಾಟರ್ ಸ್ಟ್ಯಾಂಡರ್ಡ್ಸ್ ಡೋಂಟ್ ಹೋಲ್ಡ್ ವಾಟರ್. ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ, ವಾಟರ್ ಸಪ್ಲೈ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ ಆರ್ ನಾಟ್ ಬೇಸ್ಡ್ ಆನ್ ರಿಯಲ್ ಡೇಟಾ. ಈಗ ನೀರಿನ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ನಿಜವಾದ ರಿಯಲ್ ಡೇಟಾವನ್ನ ಅನುಸರಿಸ್ತಾ ಇಲ್ಲ. ಅಮೌಂಟ್ ಆಫ್ ವಾಟರ್ ಪೀಪಲ್ ಗೆಟ್ ಡೈಲಿ ಮೆಜರ್ಡ್ ಇನ್ ಲೀಟರ್ ಪರ್ ಪರ್ಸನ್ ಪರ್ ಡೇ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಬೇಕಾಗಬಹುದು ಅದನ್ನ LPCD ಅಥವಾ ಡಿಸೈಡೆಡ್ ಯೂಸಿಂಗ್ ಓಲ್ಡ್ ಅನ್ಸೈಂಟಿಫಿಕ್ ನಂಬರ್ಸ್, LPCD ಅಂತ ಚಿಕ್ಕದಾಗಿ ಕರೀತೇವೆ. ಅದನ್ನ ಹಳೆ ಕಾಲದ ಅವೈಜ್ಞಾನಿಕ ಸಂಖ್ಯೆಗಳನ್ನ ಬಳಸ್ಕೊಂಡು ನಿರ್ಧಾರ ಮಾಡ್ತಾ ಇದ್ದಾರೆ. ನಾಟ್ ಬೇಸ್ಡ್ ಆನ್ ಆಕ್ಚುಯಲ್ ನೀಡ್ಸ್, ಕ್ಲೈಮೇಟ್ ಆರ್ ಲೋಕಲ್ ಕಂಡೀಷನ್ಸ್. ಆದ್ರೆ ನಿಜವಾಗ್ಲೂ ಯಾವ್ದನ್ನ ಪರಿಗಣಿಸಬೇಕು, ಏನ್ ನಿಜವಾಗ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಹೇಗೆ ಅವಶ್ಯಕತೆಗಳು ಬದಲಾಗಿದೆ, ಹವಾಮಾನ ಯಾವ ರೀತಿ ಬದಲಾಗ್ತಾ ಇದೆ, ಮತ್ತೆ ಆಯಾ ಪ್ರದೇಶದಲ್ಲಿ ಸ್ಥಳೀಯ ಪರಿಸ್ಥಿತಿಗಳು ಹೇಗಿರುತ್ತೆ, ಇದನ್ನ ಆಧರಿಸಿಕೊಂಡು ಆ ನಂಬರ್ ಅನ್ನು ಅವರು ಕೌಂಟ್ ಮಾಡ್ತಾ ಇಲ್ಲ. ದಿಸ್ ಲೀಡ್ಸ್ ಟು ಅನ್ಫೇರ್ ಅಂಡ್ ಅನ್ಇವನ್ ವಾಟರ್ ಡಿಸ್ಟ್ರಿಬ್ಯೂಷನ್. ಹೀಗಾಗಿ ನೀರಿನ ವಿತರಣೆಯಲ್ಲಿ ಏರುಪೇರು ಆಗ್ತಾ ಇದೆ, ಅಸಮಂಜಸ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಸಿಟೀಸ್ ಡೋಂಟ್ ಟ್ರ್ಯಾಕ್ ಇಫ್ ಪೀಪಲ್ ಆಕ್ಚುಲಿ ಗೆಟ್ ದಿ ಪ್ರಾಮಿಸ್ಡ್ ಅಮೌಂಟ್ ಆಫ್ ವಾಟರ್. ಈಗ ಎಷ್ಟೋ ಕಡೆ ನಗರಗಳಲ್ಲಿ ನಿಜವಾಗ್ಲೂ
ಜನರಿಗೆ ಬೇಕಾದಷ್ಟು ನೀರು ಸಿಗ್ತಾ ಇದೆಯಾ ಅನ್ನೋದನ್ನ ಟ್ರ್ಯಾಕ್ ಮಾಡೋದೇ ಇಲ್ಲ, ಅದನ್ನ ಮೇಲ್ವಿಚಾರಣೆ ಮಾಡೋದೇ ಇಲ್ಲ. ಇವನ್ ದೋ ಪ್ಲಾನ್ಸ್ ಆರ್ ಮೇಡ್ ಯೂಸಿಂಗ್ ದೀಸ್ ವಾಟರ್ ಸ್ಟ್ಯಾಂಡರ್ಡ್ಸ್, ಮೋಸ್ಟ್ ಸಿಟೀಸ್ ಡೋಂಟ್ ಹ್ಯಾವ್ ವರ್ಕಿಂಗ್ ಮೀಟರ್ಸ್. ಮೀಟರೇ ಇಲ್ಲ ಅಲ್ಲಿ ಎಷ್ಟು ನೀರು ಈಗ ಅವರಿಗೆ ಸಪ್ಲೈ ಆಗಿದೆ ಅನ್ನೋದ್ರ ಬಗ್ಗೆ, ಟು ಮೆಷರ್ ಹೌ ಮಚ್ ವಾಟರ್ ಪೀಪಲ್ ರಿಯಲಿ ರಿಸೀವ್. ಸೊ ದೇರ್ ಇಸ್ ನೋ ಪ್ರಾಪರ್ ಚೆಕ್ ಇಫ್ ಎವ್ರಿ ಸಿಟಿಜನ್ ಇಸ್ ಗೆಟಿಂಗ್ ದೇರ್ ಫೇರ್ ಶೇರ್. ಹಾಗಾಗಿ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ನೀರು ಸಿಗ್ತಾ ಇದೆಯಾ ನಗರಗಳಲ್ಲಿ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ತದನಂತರ ಇಂಡಿಯಾ ಎಂಗೇಜ್ಡ್ ವಿತ್ ಚೈನಾ ಆನ್ ಜರ್ಮೇನಿಯಂ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಸೇಸ್ ಎಂಬಸಿ. ಜರ್ಮೇನಿಯಂ, ಇಂಡಿಯಾ ಏನ್ ಮಾಡ್ತಾ ಇದೆ, ಈಗ ನಾವು ಕಂಪ್ಲೀಟ್ಲಿ ಯಾವ್ದ್ರ ಮೇಲೆ, ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈ ಜರ್ಮೇನಿಯಂ ಅನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಯಾವುದೇ ರಿಸೋರ್ಸ್ಗಳಿಲ್ಲ, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಈಗ ನಾವು ಚೀನಾದ ಮೇಲೆ ಡಿಪೆಂಡ್ ಆಗಿದ್ದೇವೆ. ದಿಸ್ ಮಿನರಲ್ಸ್ ಇಂಪಾರ್ಟೆಂಟ್ ಫಾರ್ ಮೇಕಿಂಗ್ ಸೆಮಿ ಕಂಡಕ್ಟರ್ಸ್, ಅರೆವಾಹಕಗಳನ್ನ, ಫೈಬರ್ ಆಪ್ಟಿಕ್ಸ್ ಗಳನ್ನ, ಕೇಬಲ್ ಮತ್ತೆ ಸೋಲಾರ್ ಪ್ಯಾನೆಲ್ ಇದೆಲ್ಲವನ್ನ ತಯಾರು ಮಾಡ್ಲಿಕ್ಕೆ ಈ ಜರ್ಮೇನಿಯಂ ಬೇಕು. ಬಟ್ ಇಂಡಿಯಾ ಡಸಂಟ್ ಪ್ರೊಡ್ಯೂಸ್ ಇಟ್ ಅಟ್ ಆಲ್, ಅದನ್ನ ಭಾರತ ಉತ್ಪಾದಿಸೋದಿಲ್ಲ. ಸಿನ್ಸ್ ಚೈನಾ ರಿಸ್ಟ್ರಿಕ್ಟೆಡ್ ಇಟ್ಸ್ ಎಕ್ಸ್ಪೋರ್ಟ್ಸ್, ಇನ್ನೊಂದು ಕಡೆ ಚೈನಾ ತನ್ನ ರಫ್ತುಗಳನ್ನು ನಿರ್ಬಂಧಿಸಿಬಿಟ್ಟಿದೆ. ಇಂಡಿಯನ್ ಇಂಡಸ್ಟ್ರೀಸ್ ಆರ್ ಫೇಸಿಂಗ್ ಹೈಯರ್ ಕಾಸ್ಟ್ ಅಂಡ್ ಸಪ್ಲೈ ಇಶ್ಯೂಸ್. ಇದರಿಂದಾಗಿ ಭಾರತೀಯ ಕೈಗಾರಿಕೆಗಳಲ್ಲಿ ಹೆಚ್ಚಿನ ವೆಚ್ಚ ಕಂಡು ಬರ್ತಾ ಇದೆ, ಹೆಚ್ಚು ವೆಚ್ಚ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ, ಮತ್ತೆ ಪೂರೈಕೆಯಲ್ಲಿ ಕೆಲವು ಸಮಸ್ಯೆಗಳಾಗ್ತಾ ಇದೆ. ಇನ್ನು ಇಂಡಿಯಾ ಇಸ್ ಟಾಕಿಂಗ್ ಟು ಚೈನಾ ಅಬೌಟ್ ರಿಸ್ಟ್ರಿಕ್ಷನ್ಸ್. ಭಾರತದ ಎಂಬಾಸಿ, ಇಲ್ಲಿನ ರಾಯಭಾರ ಕಚೇರಿ ನಮ್ದಿದೆಯಲ್ವಾ, ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೀಜಿಂಗ್ ಕನ್ಫರ್ಮ್ ದಟ್ ಓನ್ಲಿ ಜರ್ಮೇನಿಯಂ ವಾಸ್ ರೈಸ್ಡ್ ಬೈ ಇಂಡಿಯನ್ ಇಂಡಸ್ಟ್ರೀಸ್ ಆಸ್ ಅ ಕನ್ಸರ್ನ್. ನಮ್ಮ ದೇಶದ ಕೈಗಾರಿಕೆಗಳು ಮೊದಲು ಜರ್ಮೇನಿಯಂ ಮಾತ್ರ ನಮಗೆ ಸದ್ಯಕ್ಕೆ ಸಿಗಬೇಕು, ಅದರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂಡಿಯಾ ಹ್ಯಾಸ್ ಫಾರ್ಮಲಿ ಡಿಸ್ಕಸ್ಡ್ ದಿಸ್ ಇಶ್ಯೂ ವಿತ್ ಚೈನೀಸ್ ಅಫಿಷಿಯಲ್ಸ್ ಟು ಟ್ರೈ ಅಂಡ್ ಸಾಲ್ವ್ ದಿ ಪ್ರಾಬ್ಲಮ್. ಹಾಗಾಗಿ ಭಾರತದ ರಾಯಭಾರ ಕಚೇರಿ ಚೀನಾದ ಜೊತೆ ಮಾತುಕತೆ ನಡೆಸಿದೆ, ಔಪಚಾರಿಕವಾಗಿ ಫಾರ್ಮಲ್ ಆಗಿ ಡಿಸ್ಕಷನ್ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಪ್ಯಾಡಿ ಪಲ್ಸಸ್ ಅಕ್ರೇಜ್ ಹ್ಯಾಸ್ ಇನ್ಕ್ರೀಸ್ಡ್ ದಿಸ್ ಖಾರಿಫ್ ಸೀಸನ್ ಸೆಂಟರ್. ಅಂತಂದ್ರೆ ಹೆಚ್ಚಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಮೋರ್ ಕ್ರಾಪ್ಸ್ ಆರ್ ಬೀಯಿಂಗ್ ಗ್ರೋನ್ ದಿಸ್ ಸೀಸನ್ ಕಂಪೇರ್ ಟು ಲಾಸ್ಟ್ ಇಯರ್. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಏರಿಯಾ ಫಾರ್ ಗ್ರೋವಿಂಗ್ ಪ್ಯಾಡಿ ಅಂಡ್ ಪಲ್ಸಸ್, ಭತ್ತ ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಪ್ರದೇಶ ಇದೆಯಲ್ವಾ, ಇನ್ಕ್ರೀಸ್ಡ್ ಬೈ 3.44 lakh hectares and 2.20 lakh hectares. Even crops like onion and potato are being sown more this year. ಭತ್ತ 3.44 ಲಕ್ಷ ಹೆಕ್ಟೇರು, ಅದೇ ದ್ವಿದಳ ಧಾನ್ಯ 2.20 ಲಕ್ಷ ಹೆಕ್ಟೇರ್ಗಳಷ್ಟು ಹೆಚ್ಚಿನ ಒಂದು ಧಾನ್ಯದ ಪ್ರದೇಶವನ್ನ ಪಡ್ಕೊಂಡಿದೆ. ಹೆಚ್ಚು ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ. ಇನ್ನು ಈರುಳ್ಳಿ ಮತ್ತೆ ಆಲೂಗಡ್ಡೆ ಅಂತ ಬೆಳೆಗಳನ್ನ ಸಹ ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ವರ್ಷ. ಇಂಡಿಯಾ ಹ್ಯಾಸ್ ಪ್ಲೆಂಟಿ ಆಫ್ ಫುಡ್ ಗ್ರೇನ್ ಸ್ಟಾಕ್. ಅದೇ ರೀತಿ ದಾಸ್ತಾನು ಸಹ ಚೆನ್ನಾಗಿದೆ ನಮ್ಮ ದೇಶದಲ್ಲಿ. ದ ಗವರ್ಮೆಂಟ್ ಸ್ಯಾಡ್ ದರ್ ಇಸ್ ಮೋರ್ ದೆನ್ ಇನಫ್ ರೈಸ್ ಅಂಡ್ ವೀಟ್ ಇನ್ ಸ್ಟೋರೇಜ್. ಅಕ್ಕಿ ಗೋಧಿ ಸಂಗ್ರಹ ತುಂಬಾ ಚೆನ್ನಾಗಿದೆ ನಮ್ಮ ದೇಶದಲ್ಲಿ, ಅದನ್ನ ಬೇಕಾದಷ್ಟು ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಇಟ್ಕೊಂಡಿದ್ದೇವೆ. ಅಂಡ್ ದ ಹೀಟ್ ವೇವ್ ಹ್ಯಾಸ್ ನಾಟ್ ಅಫೆಕ್ಟೆಡ್ ದ ವೀಟ್ ಕ್ರಾಪ್. ಶಾಖದ ಬಿಸಿಗಾಳಿ ಅಂತೆಲ್ಲ ನೋಡ್ತಾ ಇದ್ವಿ, ಅಂತ ಸಮಸ್ಯೆಗಳು ಗೋಧಿ ಬೆಳೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ವಾಟರ್ ಸ್ಟೋರೇಜ್ ಇನ್ ರಿಸರ್ವಾಯರ್ಸ್ ಆಲ್ಸೋ ಬೆಟರ್ ದೆನ್ ಲಾಸ್ಟ್ ಇಯರ್. ಇನ್ನು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಸಹ ಕಳೆದ ವರ್ಷಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ವಿಚಾರ, ಸ್ಟಾರ್ಮರ್ ಮೂಡ್ಸ್ ಲಾ ಕರ್ಬ್ ಮೈಗ್ರೇಷನ್ ಟು ಯುಕೆ. ಯುಕೆ ಪ್ರೈಮ್ ಮಿನಿಸ್ಟರ್ ಈಗ ಹೊಸ ಹೊಸ ನಿಯಮಗಳನ್ನ ತರ್ತಾ ಇದ್ದಾರೆ. ಟೈಟರ್ ಇಮಿಗ್ರೇಷನ್ ರೂಲ್ಸ್, ಇಮಿಗ್ರೇಷನ್ ಅಂತಂದ್ರೆ ವಲಸಿಗರಿಗೆ ಸಂಬಂಧಪಟ್ಟಂತ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಯುಕೆಯಲ್ಲಿ. ಯುಕೆ ಪ್ರೈಮ್ ಮಿನಿಸ್ಟರ್ ಕೀರ್ ಸ್ಟಾರ್ಮರ್ ಪ್ರಪೋಸ್ಡ್ ನ್ಯೂ ರೂಲ್ಸ್ ದಟ್ ವುಡ್ ಮೇಕ್ ಇಟ್ ಹಾರ್ಡರ್ ಫಾರ್ ಇಮಿಗ್ರೆಂಟ್ಸ್ ಟು ಸ್ಟೇ. ಅಂತಂದ್ರೆ ವಲಸಿಗರು ಅಲ್ಲೇ ಹೋಗಿ ಉಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ, ಅಂತ ರೂಲ್ಸ್ ಗಳು ಬರ್ತಾ ಇದೆ ಮುಂದೆ. ಫಾರ್ ಎಕ್ಸಾಂಪಲ್, ಇಟ್ ವುಡ್ ಟೇಕ್ ಲಾಂಗರ್ ಅಂತಂದ್ರೆ ಆಲ್ಮೋಸ್ಟ್ 10 years ಟು ಗೆಟ್ ಪರ್ಮನೆಂಟ್ ರೆಸಿಡೆನ್ಸ್. ಅಲ್ಲಿ ಶಾಶ್ವತ ನಿವಾಸವನ್ನ ಪಡ್ಕೊಳ್ಳಿಕ್ಕೆ, ಅಲ್ಲಿನ ಪರ್ಮನೆಂಟ್ ರೆಸಿಡೆಂಟ್ ಆಗಿ ವಾಸ್ತವ್ಯವನ್ನ ಮಾಡ್ಲಿಕ್ಕೆ ಸುಮಾರು 10 ವರ್ಷಗಳ ಸಮಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂಡ್ ಇಮಿಗ್ರೆಂಟ್ಸ್ ವುಡ್ ನೀಡ್ ಟು ಇಂಪ್ರೂವ್ ದರ್ ಇಂಗ್ಲಿಷ್. ನೋಡಿ, ಅಲ್ಲಿನ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇವರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ವಲಸಿಗರು ಬಂದವರು ತಮ್ಮ ಇಂಗ್ಲಿಷ್ ಅನ್ನ ಸುಧಾರಿಸಿಕೊಳ್ಳೇಬೇಕು. ದ ಗವರ್ಮೆಂಟ್ ಆಲ್ಸೋ ವಾಂಟ್ಸ್ ಟು ಸ್ಟಾಪ್ ರಿಕ್ರೂಟಿಂಗ್ ವರ್ಕರ್ಸ್ ಫಾರ್ ಸೋಷಿಯಲ್ ಕೇರ್ ಜಾಬ್ಸ್ ಫ್ರಮ್ ಅದರ್ ಕಂಟ್ರೀಸ್. ಬೇರೆ ಬೇರೆ ಸಾಮಾಜಿಕ ಆರೈಕೆ ಉದ್ಯೋಗಗಳಿಗೆ, ಬೇರೆ ಬೇರೆ ಯಾವುದೇ ರೀತಿ ಉದ್ಯೋಗಗಳಿಗಾಗಿರಬಹುದು, ಅಂತ ಉದ್ಯೋಗಗಳಿಗೆ ಬೇರೆ ದೇಶಗಳಿಂದ ಕಾರ್ಮಿಕರನ್ನ ನೇಮಿಸಿಕೊಳ್ಳುವುದನ್ನ ನಿಲ್ಲಿಸಬೇಕು ಅಂತ ಅಲ್ಲಿನ ಸರ್ಕಾರ ಈಗ ಅಂದ್ಕೊಳ್ತಾ ಇದೆ.
ಮತ್ತೆ ಇಮಿಗ್ರೇಷನ್ ನಂಬರ್ಸ್ ನೀಡ್ ಟು ಡಿಕ್ರೀಸ್. ಸ್ಟಾರ್ಬರ್ಡ್ ಸ್ಯಾಡ್ ಇಮಿಗ್ರೇಷನ್ ಲೆವೆಲ್ಸ್ ಆರ್ ಟೂ ಹೈ. ತುಂಬಾ ಜನ ವಲಸೆ ಬರ್ತಾ ಇದ್ದಾರೆ ನಮ್ಮ ದೇಶಕ್ಕೆ, ಅದನ್ನ ಕಡಿಮೆ ಮಾಡಲೇಬೇಕು. ಅಂಡ್ ಪ್ರಾಮಿಸ್ ಟು ಲೋವರ್ ದ ನಂಬರ್ ಆಫ್ ಮೈಗ್ರೆಂಟ್ಸ್ ಕಮಿಂಗ್ ಟು ದ UK ಬೈ 2029. 2029 ಹೊತ್ತಿಗೆ ಈ ಒಂದು ವಲಸಿಗರ ಸಂಖ್ಯೆಯನ್ನ ಕಡಿಮೆ ಮಾಡಲೇಬೇಕು. ಬಟ್ ಹಿ ಡಿಡ್ಂಟ್ ಸೆಟ್ ಅ ಸ್ಪೆಸಿಫಿಕ್ ಟಾರ್ಗೆಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಇಷ್ಟೇ ಕಡಿಮೆ ಮಾಡಬೇಕು ಅನ್ನುವಂತ ಯಾವುದೇ ಗುರಿಯನ್ನು ಅವರು ನಿಗದಿಪಡಿಸಲಿಲ್ಲ. ಇದಾದ ನಂತರ US ಚೀನಾ ಪ್ಯಾಕ್ಟ್ ಮಿಕ್ಸ್ಡ್ ಬ್ಯಾಗ್ ಫಾರ್ ಇಂಡಿಯಾ. ಈಗ ಭಾರತ ಮಿಡ್ಲ್ ಅಲ್ಲಿ ಇದೆ, US ಈ ಕಡೆ ಇದೆ, ಚೀನಾ ಈ ಕಡೆ ಇದೆ. ಅವು ಎರಡು ಮಾತುಕತೆಯನ್ನು ನಡೆಸ್ತಾ ಇವೆ. ಈ ಸಂದರ್ಭದಲ್ಲಿ ಸ್ವಲ್ಪ ಟ್ಯಾರಿಫ್ ಅನ್ನ ಕಡಿಮೆ ಮಾಡಿವೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಯಾವ ಪರಿಣಾಮ ಉಂಟಾಗಬಹುದು? ನಮಗೆ ತುಂಬಾ ಒಳ್ಳೇದಾಗತ್ತೆ ಅಂತಾನೂ ಅಲ್ಲ, ತುಂಬಾ ಕೆಟ್ಟದಾಗತ್ತೆ ಅಂತಾನೂ ಅಲ್ಲ. ಆದ್ರೆ ಇದು ಎರಡು ಮಿಶ್ರಣ ಆಗಿರುತ್ತೆ ಯಾವಾಗ್ಲೂ ಹಾಗೆ. ಯಾಕಂತಂದ್ರೆ ಎರಡು ದೇಶಗಳ ಜೊತೆಲೂ ಸಹ ನಾವು ಒಳ್ಳೆ ವ್ಯಾಪಾರವನ್ನ ಇಟ್ಕೊಂಡಿದ್ದೇವೆ. ಚೀನಾದಿಂದ ಹೆಚ್ಚು ತರಿಸ್ಕೊಳ್ತೇವೆ, ಅಮೆರಿಕಕ್ಕೆ ಹೆಚ್ಚು ಮಾರಾಟ ಮಾಡ್ತೇವೆ. ಹೀಗಾಗಿ ದೊಡ್ಡ ಮಟ್ಟದ ಪರಿಣಾಮ ಏನು ಆಗೋದಿಲ್ಲ, ಮಿಕ್ಸ್ ಆಗಿರುತ್ತೆ ನಮ್ಮ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಅದಂತರ ಇನ್ನೊಂದಿತ್ತು ಆರ್ಟಿಕಲ್, ಒಂದು ಸೈನ್ಸ್ ಬಗ್ಗೆ ಒಂದು ಚಿಕ್ಕ ಅಂಶ ಇತ್ತು ಅಷ್ಟೇ ಅದರಲ್ಲಿ. ದೊಡ್ಡ ಆರ್ಟಿಕಲ್ ಇತ್ತು, ಆದ್ರೆ ನಾವಲ್ಲಿ ನೋಡ್ಲೇಬೇಕಾಗಿರೋದು ಲ್ಯಾಕ್ಟೇಸ್ ಅಂತ. ಲ್ಯಾಕ್ಟೇಸ್ ಪರ್ಸಿಸ್ಟೆನ್ಸ್ ಇನ್ ಈಸ್ಟ್ ಏಷಿಯನ್ಸ್. ಲ್ಯಾಕ್ಟೇಸ್ ಅಂತಂದ್ರೆ ಈಗ ಕೆಲವೊಂದು ಜೀನ್ ಇರುತ್ತೆ, ಜೀನ್ ಇರೋದ್ರಿಂದಾಗಿ ನಾವು ಹಾಲನ್ನ ಜೀರ್ಣಿಸ್ಕೊಳ್ಬಹುದು. ಆ ಹಾಲು ಜೀರ್ಣ ಆಗ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಆ ಜೀನ್ ಇರಬೇಕು. ಈಸ್ಟ್ ಏಷಿಯನ್ ಪಾಪ್ಯುಲೇಷನ್ ಲೈಕ್ ಚೈನೀಸ್ ಅಂಡ್ ಜಾಪನೀಸ್ ಹ್ಯಾವ್ ಅ ಜೀನ್ ದಟ್ ಅಲೋಸ್ ದೆಮ್ ಟು ಕಂಟಿನ್ಯೂ ಡೈಜೆಸ್ಟಿಂಗ್ ಮಿಲ್ಕ್ ಆಸ್ ಅಡಲ್ಟ್ಸ್. ನಾವು ವಯಸ್ಕರಾಗ್ತಾ ಇದ್ದ ಹಾಗೆ ಈಗ ಹಾಲನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾದಂತಹ ಲ್ಯಾಕ್ಟೇಸ್ ಈಗ ಚೀನಿ, ಜಪಾನಿ ಮುಂತಾದ ಪೂರ್ವ ಏಷ್ಯಾದ ಜನಸಂಖ್ಯೆಯಲ್ಲಿ ಇದೆ. ದಿಸ್ ಜೀನ್ ಆಕ್ಚುಲಿ ಕೇಮ್ ಫ್ರಮ್ ನಿಯಾಂಡರ್ಥಾಲ್ಸ್. ಏನ್ಷಿಯಂಟ್ ಹ್ಯೂಮನ್ ಸ್ಪೀಶೀಸ್ ಲಿವ್ಡ್ ಓವರ್ 30,000 years ago. ಈ ಜೀನ್ ಬಂದಿರೋದು ಸುಮಾರು 30,000 ವರ್ಷಗಳ ಹಿಂದೆ ವಾಸ್ತಾ ಇದ್ದಂತಹ ಮಾನವ ಜಾತಿ ಯಾವುದು ನಿಯಾಂಡರ್ತಾಲ್ಗಳಿಂದ ಬಂದಿದೆ. ಅಂಡ್ ವಾಸ್ ಇನ್ಹೆರಿಟೆಡ್ ಬಿಫೋರ್ ಈಸ್ಟ್ ಏಷಿಯನ್ ಸ್ಟಾರ್ಟೆಡ್ ಡೊಮೆಸ್ಟಿಕೇಟಿಂಗ್ ಅನಿಮಲ್ಸ್. ಅಂದ್ರೆ ಪ್ರಾಣಿಗಳನ್ನ ಪಳಗಿಸಿ ಅದನ್ನ ಈಗ ಒಂದು ಹಸುವನ್ನ ಸಾಕಿ ಹಾಲು ಕರೆದು ಆ ಹಾಲನ್ನು ಕುಡಿದ ಮೇಲೆ ಬಂದಿರುವಂತಹ ಜೀನ್ ಡೆವಲಪ್ ಆಗಿರೋದಲ್ಲ ಇದು. ಅದಕ್ಕಿಂತ ಮೊದಲೇ, ಪ್ರಾಣಿಗಳನ್ನ ಪಳಗಿಸೋಕ್ಕಿಂತ ಮೊದಲೇ ಈ ಜೀನು ಆನುವಂಶಿಕವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯಲ್ಲಿ ಶಿಪ್ಪಿಂಗ್ ಇಂಡಸ್ಟ್ರಿ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಹೌ ಇಸ್ ಶಿಪ್ಪಿಂಗ್ ಇಂಡಸ್ಟ್ರಿ ಟ್ಯಾಕ್ಲಿಂಗ್ ಎಮಿಷನ್ಸ್. ಎಮಿಷನ್ ಅಂದ ತಕ್ಷಣ ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್, ಕಾರ್ಬನ್ ಎಮಿಷನ್ ಇದೆಲ್ಲ ಬರುತ್ತೆ. ಹಾಗಾಗಿ ಸರಕು ಸಾಗಣೆ ಉದ್ಯಮ, ಅದರಲ್ಲೂ ಪೋರ್ಟ್, ಶಿಪ್ಪಿಂಗ್, ಹಡಗು ಈ ಒಂದು ಕ್ಷೇತ್ರದಲ್ಲಿ ಈ ಉತ್ಸರ್ಜನೆ, ಹೊರಸೂಸುವಿಕೆಯನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ? ದ ಶಿಪ್ಪಿಂಗ್ ಇಂಡಸ್ಟ್ರಿ ಇಸ್ ವರ್ಕಿಂಗ್ ಆನ್ ರೆಡ್ಯೂಸಿಂಗ್ ಇಟ್ಸ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಸಾಗಣೆ ಉದ್ಯಮ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಒಂದು ಉದ್ಯಮದಿಂದಾಗಿ ಪರಿಸರದ ಮೇಲೆ ಯಾವ ದುಷ್ಪರಿಣಾಮ ಉಂಟಾಗುತ್ತೆ, ಅದನ್ನ ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದೆ. ಎಸ್ಪೆಷಲಿ ಬೈ ಕಟಿಂಗ್ ಡೌನ್ ಆನ್ ಎಮಿಷನ್ಸ್. ಅದರಲ್ಲೂ ಉತ್ಸರ್ಜನೆ ಕಡಿಮೆ ಮಾಡೋದು ಅವರ ಮುಖ್ಯವಾದ ಗುರಿ. ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಇಸ್ ಲೀಡಿಂಗ್ ಎಫರ್ಟ್ಸ್ ಸೆಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಫಾರ್ ದಿಸ್. IMO ಅಂತ ಒಂದು ಆರ್ಗನೈಸೇಷನ್ ಇದೆ. ಹೀಗಾಗಿ ಇದು ಜಾಗತಿಕ ಮಟ್ಟದಲ್ಲಿ ಮಾನದಂಡಗಳನ್ನು ಹೊಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. 83rd IMO ಮರೀನ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಕಮಿಟಿ ಮೀಟಿಂಗ್. ಈಗ 83ನೇ ಒಂದು ಸಭೆ ಆಗ್ತಾ ಇದೆ. ಆ ಸಭೆಯಲ್ಲಿ ಅಟ್ ದಿಸ್ ಮೀಟಿಂಗ್ ನ್ಯೂ ರೂಲ್ಸ್ ವರ್ ಡಿಸ್ಕಸ್ಡ್. ಹೊಸ ರೂಲ್ಗಳನ್ನ, ನಿಯಮಗಳನ್ನ ಸೃಷ್ಟಿ ಮಾಡ್ತಾರೆ. ಟು ರೆಡ್ಯೂಸ್ ಎಮಿಷನ್ ಫ್ರಮ್ ಶಿಪ್ಸ್ ಗಳಿಂದ ಎಮಿಷನ್ ಹಾಕೋದನ್ನ ಕಡಿಮೆ ಮಾಡಬೇಕು. ದ ಗೋಲ್ ಇಸ್ ಟು ಮೇಕ್ ದ ಶಿಪ್ಪಿಂಗ್ ಇಂಡಸ್ಟ್ರಿ ಮೋರ್ ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ. ಪರಿಸರ ಸ್ನೇಹಿಯಾದಂತ ಶಿಪ್ಪಿಂಗ್ ಇಂಡಸ್ಟ್ರಿ ಅದನ್ನ ನಿರ್ಮಿಸಬೇಕು. ವಿತ್ ಅ ಫೋಕಸ್ ಆನ್ ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್. ಮುಖ್ಯವಾದ ಗುರಿ ಏನು? ಕಾರ್ಬನ್ ಉತ್ಸರ್ಜನೆಯನ್ನು ಕಡಿಮೆ ಮಾಡೋದು. US ಆಯಿಲ್ ಎಕ್ಸ್ಪೋರ್ಟಿಂಗ್ ನೇಷನ್ಸ್ ಅಂಡ್ ಇಂಡಿಯಾ ಸ್ಟ್ಯಾಂಡ್ಸ್. ಈ ಸಂದರ್ಭದಲ್ಲಿ US ಪಾರ್ಟಿಸಿಪೇಟೆಡ್ ಇನ್ ದ ಡಿಸ್ಕಷನ್. ಅಮೆರಿಕ ಸಹ ಭಾಗವಹಿಸಿತ್ತು. ವೈಲ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂಡ್ ಟ್ರೆಡಿಷನಲ್ ಮ್ಯಾರಿಟೈಮ್ ಪವರ್ಸ್ ಹ್ಯಾವ್ ಶೋನ್ ರೆಸಿಸ್ಟೆನ್ಸ್ ಟು ಸ್ಟ್ರಿಕ್ಟ್ ಎಮಿಷನ್ ಕಟ್ಸ್. ಯಾಕಂತಂದ್ರೆ ಇಲ್ಲಿ ಕೆಲವೊಂದು ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳು ಅಂತಂದ್ರೆ ಕೆಲವೊಂದು ದೇಶಗಳು, ಈ ತೈಲ ರಾಷ್ಟ್ರಗಳು ಇರುತ್ತಲ್ವಾ, ಅದನ್ನ ರಫ್ತು ಮಾಡುವ ರಾಷ್ಟ್ರಗಳು, ಅವೆಲ್ಲ ಇದಕ್ಕೆ ಸ್ವಲ್ಪ ಪ್ರತಿರೋಧನ ವ್ಯಕ್ತಪಡಿಸ್ತಾ ಇವೆ. ಯಾಕಂತಂದ್ರೆ ಅವರಿಗೆ ಲಾಭ ಕಡಿಮೆ ಆಗ್ಬಿಡುತ್ತೆ. ಹೀಗಾಗಿ ಅವರು ಅಷ್ಟು ಸುಲಭವಾಗಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ರೀತಿ ಇನ್ನು ಭಾರತ, ಇಂಡಿಯಾ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಕನ್ಸರ್ನ್ಸ್ ಫೋಕಸಿಂಗ್ ಆನ್ ಬ್ಯಾಲೆನ್ಸಿಂಗ್ ಎನ್ವೈರನ್ಮೆಂಟಲ್ ಗೋಲ್ಸ್ ವಿತ್ ಇಟ್ಸ್ ಶಿಪ್ಪಿಂಗ್ ಇಂಡಸ್ಟ್ರಿ ನೀಡ್ಸ್. ಇನ್ನು ಭಾರತ ಏನ್ ಹೇಳ್ತಾ ಇದೆ? ಈ ಒಂದು ಎನ್ವೈರನ್ಮೆಂಟಲ್ ಎಮಿಷನ್ ಬಗ್ಗೆ ಕಳವಳಗಳನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತೆ ಈಗ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಸ್ನೇಹಿ ಗುರಿಗಳನ್ನ ಹೇಗೆ ಅಳವಡಿಸ್ಕೊಳ್ಳೋದು, ಮತ್ತೆ ಅದರ ಜೊತೆ ಹಡಗು ಉದ್ಯಮವನ್ನ ಹೇಗೆ ಸಮತೋಲನಗೊಳಿಸೋದು ಅನ್ನೋದನ್ನ ಭಾರತ ಮುಂದೆ ದಿನಗಳಲ್ಲಿ ಬೇರೆ ಬೇರೆ ಕ್ರಮಗಳ ಮೂಲಕ
ಜಾರಿಗೊಳಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇಂಡಿಯಾದ ಯಾವಾಗಲೂ ಹಾಗೆ ಇರುತ್ತೆ, ಆಲ್ಮೋಸ್ಟ್ ನಮ್ದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಒಂದ್ ಕಡೆ ನಾವಿನ್ನು ಡೆವಲಪಿಂಗ್ ಕಂಟ್ರೀಸ್ಗಳು ಕಂಟ್ರೀಸ್ಗಳಲ್ಲಿ ಬರ್ತೇವೆ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳಾಗಿರೋದ್ರಿಂದ ಕಂಪ್ಲೀಟ್ ಆಗಿ ಉದ್ಯಮಗಳನ್ನ ಇಂಡಸ್ಟ್ರಿಗಳನ್ನ ನಿಲ್ಲಿಸ್ಬಿಡ್ಲಿಕ್ಕೂ ಆಗೋದಿಲ್ಲ. ಇನ್ನೊಂದ್ ಕಡೆ ಹಸಿರು ಅಥವಾ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ಸಹ ಮುಂದುವರಿಸ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ನಮ್ಮ ಗುರಿಯಾಗಿರುತ್ತೆ. ನೀವು ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ದ ನ್ಯೂ ಮೆಡಿಸಿನ್ ಪ್ರೂವ್ಡ್ ಎಫಿಕೇಶಿಯಸ್. ಎಫಿಕೇಶಿಯಸ್ ಅಂತಂದ್ರೆ ಪರಿಣಾಮಕಾರಿ, ಎಫೆಕ್ಟಿವ್, ಹೆಲ್ಪ್ಫುಲ್. ಎಫಿಕಸಿ ಅಂತ ಕೆಲವೊಂದ್ಸರಿ ನೀವು ಕೇಳ್ತೀರಿ. ಎಫಿಕೇಶಿಯಸ್ ಅಂದ್ರೆ ಪರಿಣಾಮಕಾರಿಯಾಗಿರೋದು. ಹೊಸ ಮೆಡಿಸಿನ್ ಪರಿಣಾಮಕಾರಿಯಾಗಿತ್ತು. ಹೆಲ್ಪಿಂಗ್ ಪೇಷಂಟ್ಸ್ ರಿಕವರ್ ಫಾಸ್ಟರ್. ಅದರಿಂದಾಗಿ ಅದನ್ನ ತೆಗೆದುಕೊಂಡಂತಹ ರೋಗಿಗಳು ಬಹಳ ಬೇಗ ಗುಣಮುಖರಾಗ್ತಾ ಇದ್ರು. ಹವೆವರ್ ದ ರೂಲ್ಸ್ ಅರೌಂಡ್ ಇಟ್ಸ್ ಅಪ್ರೂವಲ್ ವರ್ ಕ್ವೈಟ್ ಬಿಸೆಂಟೈನ್ ಅಂತ ಹೇಳ್ತಾರೆ. ಕಾಂಪ್ಲಿಕೇಟೆಡ್. ಯಾಕಂತಂದ್ರೆ ಅದನ್ನ ಅಪ್ರೂವ್ ಮಾಡ್ಲಿಕ್ಕೆ ಇರುವಂತಹ ಕೆಲವು ರೂಲ್ಸ್ಗಳು ಬಹಳ ಸಂಕೀರ್ಣ ಆಗಿತ್ತು, ಕನ್ಫ್ಯೂಸಿಂಗ್ ಆಗಿತ್ತು. ಬೈಸೆಂಟೈನ್. ಕನ್ಫ್ಯೂಸಿಂಗ್ ಈವನ್ ದ ಎಕ್ಸ್ಪರ್ಟ್ಸ್. ಕೆಲವು ತಜ್ಞರಿಗೂ ಸಹ ಗೊತ್ತಾಗ್ತಾ ಇರಲಿಲ್ಲ. ದ ಸೈಂಟಿಸ್ಟ್ ರಿಸೀವ್ಡ್ ಕುಡೋಸ್ ಫಾರ್ ದ ಬ್ರೇಕ್ ಥ್ರೂ. ಕುಡೋಸ್ ಅಂತಂದ್ರೆ ಶ್ಲಾಘನೆ, ಪ್ರೈಸ್ ಮಾಡೋದು. ಪ್ರೇಸ್ ಅಂತಂದ್ರೆ ಅವರನ್ನ ಹೊಗಳೋದು. ಈಗ ಚಪ್ಪಾಳೆ ಮೂಲಕ ಅವ್ರನ್ನ ಹೊಗಳ್ತಾರಲ್ವಾ, ಆ ರೀತಿ ಶ್ಲಾಘಿಸೋದು. ಅಪ್ರಿಸಿಯೇಟ್ ಫಾರ್ ದ ಬ್ರೇಕ್ ಥ್ರೂ. ಆಲ್ದೋ ಒನ್ ಡಾಕ್ಟರ್ ರೋಟ್ ಅ ಪಾಲೆಮಿಕ್ ಆರ್ಟಿಕಲ್. ಪಾಲೆಮಿಕ್ ಅಂತಂದ್ರೆ ಕಾಂಟ್ರವರ್ಷಿಯಲ್ ಅಥವಾ ಕ್ರಿಟಿಸಿಸಮ್, ಆರ್ಗ್ಯುಮೆಂಟ್, ವಾಗ್ವಾದ, ವಿವಾದ ಮಾಡೋದು. ವಿವಾದಕ್ಕೆ ಸಂಬಂಧಪಟ್ಟಾಗಿ ಒಂದು ಆರ್ಟಿಕಲ್ ಅನ್ನ ಬರೆದಿದ್ರು ಒಬ್ರು, ಕ್ರಿಟಿಸೈಸಿಂಗ್ ದ ಪ್ರಾಸೆಸ್. ಆ ಒಂದು ಪ್ರೊಸೆಸ್ ನ ಕ್ರಿಟಿಸೈಸ್ ಮಾಡಿದ್ರು. ಇವೆಂಚುವಲಿ ದ ನ್ಯೂ ಮೆಡಿಸಿನ್ ವಿಲ್ ಸೂಪರ್ ಸೀಡ್. ನಿಧಾನವಾಗಿ ಕಾಲಕ್ರಮೇಣ ಏನಾಯ್ತು, ನ್ಯೂ ಮೆಡಿಸಿನ್ ವಿಲ್ ಸೂಪರ್ ಸೀಡ್ ಅಂತಂದ್ರೆ ಹಳೆ ಮೆಡಿಸಿನ್ ನ ರೀಪ್ಲೇಸ್ ಮಾಡೋದು. ಟೇಕ್ ದ ಪ್ಲೇಸ್ ಆಫ್. ಹಳೆ ಮೆಡಿಸಿನ್ ಬದಲಿಗೆ ಹೊಸ ಮೆಡಿಸಿನ್ ಬಂತು, ಓಲ್ಡರ್ ಲೆಸ್ ಎಫೆಕ್ಟಿವ್. ಆದ್ರೆ ಅದು ಮೊದಲಿನಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಇನ್ನು ನಿನ್ನೆಯ ಪ್ರಶ್ನೆ, ವಾಟ್ ವಾಸ್ ಆಬ್ಜೆಕ್ಟ್ ಆಫ್ ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಶನ್? ಇದಕ್ಕೆ ಉತ್ತರ 1 and 2 ಓನ್ಲಿ. ಇವತ್ತಿನ ಪ್ರಶ್ನೆ ನೋಡಿ, ದ 1929 ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ is of significance in the history of freedom movement because ಏನು ಉತ್ತರ ಇದಕ್ಕೆ ಯಾವ್ದು ಅಂತ ನೋಡ್ಕೊಳ್ಳಿ. ಅಟೈನ್ಮೆಂಟ್ ಆಫ್ ಸೆಲ್ಫ್ ಗವರ್ಮೆಂಟ್ ವಾಸ್ ಡಿಕ್ಲೇರ್ಡ್ ಆಸ್ ಆಬ್ಜೆಕ್ಟಿವ್ ಆಫ್ ದಿ ಕಾಂಗ್ರೆಸ್. ಅಟೈನ್ಮೆಂಟ್ ಆಫ್ ಪೂರ್ಣ ಸ್ವರಾಜ್ ವಾಸ್ ಅಡಾಪ್ಟೆಡ್ ಆಸ್ ದಿ ಗೋಲ್ ಆಫ್ ಕಾಂಗ್ರೆಸ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್. ಡಿಸಿಷನ್ ಟು ಪಾರ್ಟಿಸಿಪೇಟ್ ಇನ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಸ್ ಲಂಡನ್ ವಾಸ್ ಟೇಕನ್. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್, ಡಿಸ್ಕಸ್ ದಿ ಗ್ಲೋಬಲ್ ಎಫರ್ಟ್ಸ್ ಟು ರೆಡ್ಯೂಸ್ ಎಮಿಷನ್ಸ್ ಇನ್ ದ ಶಿಪ್ಪಿಂಗ್ ಇಂಡಸ್ಟ್ರಿ. What challenges do developing countries face in balancing their environmental goals and economic needs? ಈ ಮೇನ್ಸ್ ಕ್ವಶನ್ಗೆ ಕೇವಲ ಇವತ್ತಿನ ಆರ್ಟಿಕಲ್ ಮಾತ್ರ ಅಲ್ಲ, ಮೊದಲಿಂದ ನೀವು ನೋಡ್ತಾ ಇದ್ರೆ ಅಲ್ಲಿರುವ ಅಂಶಗಳನ್ನ ಸಹ ಸೇರಿಸಿ ಬರೀಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಅಂಶಗಳನ್ನ ಬರೆದು ಟ್ರೈ ಮಾಡಬಹುದು. ಅದ್ರ ಜೊತೆ ಬೇರೆ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದನ್ನ ಸಹ ನೀವು ನೋಡಬಹುದು. ಅದ್ರ ಬಗ್ಗೆ ಸಹ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಥಿಂಕ್ ಮಾಡ್ಲಿಕ್ಕೆ ಇರುವಂತ ಕ್ವಶನ್, ಇನ್ ವರ್ಲ್ಡ್ ಮೂವಿಂಗ್ ಟುವರ್ಡ್ ಇಂಡಿವಿಜುವಲಿಸಮ್ ಅಂತಂದ್ರೆ ಹೆಚ್ಚಾಗಿ ವೈಯಕ್ತಿಕ ಆದ್ಯತೆಗಳಿಗೆ ಹೆಚ್ಚು ಮಹತ್ವ ಕೊಡೋದು. ಈಗ ಹೇಳ್ತಾರಲ್ಲ ಕೆಲವರು, ನನ್ ಲೈಫ್ ನನ್ ರೂಲ್ಸ್, ಕೇಳಲಿಕ್ಕೆ ನೀವ್ಯಾರು ಅಂತ ಹೇಳ್ತಾರಲ್ಲ, ಅದು ಇಂಡಿವಿಜುವಲಿಸಮ್ ತರ ನಾವು ಕನ್ಸಿಡರ್ ಮಾಡಬಹುದು. ಅಂತಂದ್ರೆ ವೈಯಕ್ತಿಕವಾಗಿ ನಾವು ಹೇಗ್ ಬೇಕಾದ್ರೂ ಇರ್ತೇವೆ, ನಾವು ಯಾವುದೇ ಗುಂಪಿಗೂ ಸೇರ್ಕೊಳ್ಳೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೌ ಕ್ಯಾನ್ ಇಂಡಿಯಾ ಪ್ರಿಸರ್ವ್ ಇಟ್ಸ್ ಕಮ್ಯುನಿಟಿ ಬೇಸ್ಡ್ ಕಲ್ಚರಲ್ ಎಥೋಸ್? ನಮ್ಮ ದೇಶದಲ್ಲಿ ಹಲವಾರು ಸಾಮೂಹಿಕವಾದಂತಹ ಕೆಲವೊಂದು ಸಂಪ್ರದಾಯ ಅನ್ನೋಕ್ಕಿಂತ ಸಂಪ್ರದಾಯ ಅಂತಂದ್ರೆ ಕೆಲವರಿಗೆ ಅದು ನಕಾರಾತ್ಮಕವಾಗಿ ಕಾಣಿಸುತ್ತೆ. ಹಾಗಾಗಿ ಸಂಸ್ಕೃತಿ, ಎಷ್ಟೋ ಕಲ್ಚರಲ್ ಆಗಿ ಹೆರಿಟೇಜ್ ಇದೆ. ಆ ಕಲ್ಚರಲ್ ಹೆರಿಟೇಜ್ ಅನ್ನ, ಆ ಪಾರಂಪರಿಕ ಜ್ಞಾನವನ್ನ ಮತ್ತೆ ಕೆಲವೊಂದು ಆಚರಣೆಗಳನ್ನ, ನೈತಿಕತೆಯನ್ನ ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗಬಹುದು? ಯಾಕಂದ್ರೆ ಪ್ರತಿಯೊಬ್ರು ತಮ್ಮ ಇಂಡಿವಿಜುವಾಲಿಟಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಮೂಹಿಕ ಸೌಹಾರ್ದತೆಯನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗೋದು ಇಂಥ ಸಂದರ್ಭದಲ್ಲಿ ಏನನ್ಸುತ್ತೆ ನಿಮ್ಗೆ? ಅಥವಾ ವೈಯಕ್ತಿಕತೆ ಮಾತ್ರ ಸಾಕಾ, ಸಾಮೂಹಿಕ ಸೌಹಾರ್ದತೆ ಅವಶ್ಯಕತೆನೇ ಇಲ್ವಾ? ಈಗ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಬಹುದು, ಅಥವಾ ಇದ್ರ ಬಗ್ಗೆ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.